ಸರ್ ಇದು ಗೊತ್ತಿಲ್ಲದೆ ಏನೋ ಒಂದು ವಿಚಾರ ಆಗಿತ್ತು. ಓಕೆ, ಈ ಗೊಂದಲದಿಂದ ನಾವು ಅರ್ಥ ಮಾಡಿಸಿ ಈಗ ನಾವು ಅರ್ಥ ಆಗಿದೆ, ಈ ಥರ ಆಗಬಾರ್ದಿತ್ತು, ಇದು ಆಗ್ಬಿಟ್ಟಿದೆ, ಅದಕ್ಕೆ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ಸರ್. ಸರ್ ಈಗ ಸರ್ ಕನ್ನಡದಲ್ಲಿ ಅವರು ಪ್ರಶ್ನೆ ಮಾಡಿ ಕನ್ನಡದಲ್ಲಿ ಉತ್ತರ ಕೊಟ್ಟರು ಅನ್ನೋ ಒಂದು ವಿಚಾರಕ್ಕೋಸ್ಕರನೇ ರಾಜೀನಾಮೆ ತಗೊಂಡ್ರು. ಇಲ್ಲ ಸರ್, ಅಲ್ಲಿ ಅದು ಮುಂಚೆ ಬೇರೆ ಹಲವಾರು ವಿಚಾರ ಆಗಿದೆ. ಸ್ವಲ್ಪ ಮಕ್ಕಳಿಗೆ ಅರ್ಥ ಆಗದೆ ಪಾಠ ಅರ್ಥ ಆಗದೆ ಸರ್ರಿಗೂ ಮಾತಾಡಿದ್ವಿ. ಇನ್ಮೇಲೆ ಸರ್ ಹೇಳಿದ್ದಾರೆ, ಇನ್ಮೇಲೆ ಸರ್ ನಾವು ಅರ್ಥ ಆಗ್ದಂಗೆ ಪಾಠ ಮಾಡ್ತೀವಿ, ಅದನ್ನು ಇದು ಮಾಡ್ತೀವಿ ಸರ್. ಸರ್ ಈಗ ಅವರು ಕ್ಲಾಸ್ ರೂಮಲ್ಲಿ ಆದಂಥ ಇನ್ಸಿಡೆಂಟು ಈಗ ನಿಮ್ಮ ಗಮನಕ್ಕೆ ಹೇಗೆ ಬಂತು ಸರ್? ಅದು ಅಂದರೆ ಸ್ವಲ್ಪ ಗೊಂದಲ ಇದೆ, ನಿಮ್ಮ ಗಮನಕ್ಕೆ ಹೇಗೆ ಬಂತು ಅಂತ? ಆ ಟೈಮಲ್ಲಿ ನಿಮ್ಮ ಗಮನಕ್ಕೆ ಬಂದು ನೀವು ಅವ್ರನ್ನ ಕರೆದು ವಿಚಾರಣೆ ಮಾಡಿರೋದು ನೀವು ಹೇಳ್ತಿದ್ದೆ ಇದಕ್ಕಿಂತ ಮುಂಚೆ ಹಲವಾರು ಘಟನೆಗಳು ಆಗಿತ್ತು ಅಂತ, ಬಟ್ ಈ ಒಂದು ಇಶ್ಯೂ ಆದ್ಮೇಲೆ ರಾಜೀನಾಮೆ ಕೊಡೋ ಲೆವೆಲ್ ಬಂದ್ರಲ್ಲ ಅವರು ಅಂತ. ಅಲ್ಲ, ಏನಂದ್ರೆ ಮಕ್ಕಳು ಬಂದು ಸರ್ ನಮಗೆ ಅರ್ಥ ಆಗ್ತಲ್ಲ ಅಂತ ಹೇಳಿದ್ದಕ್ಕೆ ನಾವು ಹೇಳಿದ್ವಿ, ಸರಿ ಸರ್ ಅದನ್ನು ಕ್ಲಾರಿಟಿ ಕೊಡಿ ಸರ್ ಮಕ್ಕಳಿಗೆ ಅಷ್ಟೇ. ಆಗಿದ್ದಿನೇ ಗುರುವಾರ. ಸಮಸ್ತ ಕರ್ನಾಟಕಕ್ಕೆ ಒಂದು ಕ್ಷಮೆ ಇರಲಿ ಅಂತ ಕೇಳಿ ಸರ್. ಖಂಡಿತ ಈ ಥರ ಇನ್ನು ಮೇಲೆ ಆಗದೆ ಥರ ನೋಡ್ಕೊಳ್ತೀವಿ. ಎಂಟೈರ್ ಕರ್ನಾಟಕ ಸ್ಟೇಟ್ಗೆ ನಾವು ಕ್ಷಮೆ ಕೇಳ್ತೀವಿ ಸರ್. ವೆಂಕಟೇಶ್ ಅಂತ RVPU ಕಾಲೇಜ್ ಪ್ರಾಂಶುಪಾಲರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.